ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಮೋದಿ ನಮ್ದು ನರೇಂದ್ರ ಮೋದಿ ಸರ್. ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿಜಿ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ವಾಜಪೇಯಿ ಅವ್ರು ಬಿಟ್ರೆ ಇವರೇ. ಇವಾಗ ನೆಕ್ಸ್ಟ್ ಅವ್ರು ಬಂದ್ರೆ ಎಕನಾಮಿ ಥರ್ಡ್ ಪ್ಲೇಸ್ ಅಲ್ಲಿ ಬರ್ತೀವಿ. ಈಗ ರಾಹುಲ್ ಗಾಂಧಿ ಅವರು ಕೂಡ ಇದಾರಲ್ವಾ, ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅಂತ ಅನ್ಸುತ್ತೆ. ಅವರು ಪ್ರಧಾನಿ ಆಗುವಷ್ಟು ಮಟ್ಟಕ್ಕೆ ಬೆಳೆದಿಲ್ಲ ಸರ್. ದೇಶಕ್ಕೆ ನಮಗೆ ಸೇಫ್ಟಿ ಅನಿಸ್ತಾ ಇದೆ. ನಾವು ಹಿಂದೂಗಳು ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಓಡಾಡೋ ಪರಿಸ್ಥಿತಿ ನಮಗೆ ನರೇಂದ್ರ ಮೋದಿ ಇದ್ರೆ ಮಾತ್ರ ನಾವು ಇದೆ ಇರೋದು. ಮೋದಿ ಇದ್ರೆ ನಮ್ಗೆ ಯಾವುದೇ ರೀತಿಲಿ ತೊಂದರೆ ಇರಲ್ಲ. ಕಾಂಗ್ರೆಸ್ ಅವ್ರು ಇಲ್ಲಿವರೆಗೂ ಏನಪ್ಪಾ ಮಾಡಿದ್ದಾರೆ? ಏನೇನೋ ಭರವಸೆಗಳು ಕೊಟ್ಟರು. ಎಲ್ಲಿ ಅಕ್ಕಿಗಳು ಎಲ್ಲಿ ಸಿಗ್ತೈತೆ, 2,000 ರೂಪಾಯಿ ಎಲ್ಲಿ ಸಿಗ್ತಾ ಇದೆ, ಯಾರಿಗೂ ಸಿಗ್ತಾ ಇಲ್ಲ. ಮೋದಿ ಅವರು ಇದಕ್ಕಿಂತ ಮುಂಚೆನೆ ಎಲ್ಲ ಸ್ಕೀಮ್ಗಳು ಕೊಟ್ಟಿದ್ದಾರೆ, ಅದು ಉಪಯೋಗಿಸ್ಕೊಳ್ಳಿಲ್ಲ. ಕಾಂಗ್ರೆಸ್ ಗವರ್ಮೆಂಟ್ ಬಂದ್ರೆ ಬೇರೆ ಯೂಸ್ ಇಲ್ಲದೆ ಇರುವಂತ ಭಾಗ್ಯಗಳಾಗ್ಲಿ, ಯೂಸ್ ಇಲ್ಲದೆ ಅಂತ ಫ್ರೀ ಬಸ್ಗಳಾಗ್ಲಿ, ಈ ತರ ಸ್ಕೀಮ್ಗಳನ್ನ ಕೊಟ್ಬಿಟ್ಟು ದೇಶ ಜನರನ್ನ ಕೆಲಸ ಮಾಡದೇ ಇರೋ ತರ ಮಾಡ್ಬಿಡ್ತಾರೆ. ಪುಕ್ಸಟೆ ತಗೊಂಡು ಇವಾಗ ಅನುಭವಿಸ್ತಾ ಇರೋದು ನಾವುಗಳು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜಯಲೈಗೌಡ್. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳುಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಯಾವೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಹಾಗೇನೆ ಮುಂದಿನ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ತಾರೆ, ಈ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ನಾವೀಗ ಬೆಂಗಳೂರು ಕೇಂದ್ರ ಅಂದ್ರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ವ್ಯಾಪ್ತಿಯಲ್ಲಿನ ಜನರನ್ನ ಮಾತಾಡಿಸ್ತಾ ಹೋಗೋಣ. ಅವರ ಇಚ್ಛೆ ಅನುಸಾರ ಯಾರು ಪ್ರಧಾನಿ ಆಗಬೇಕು ಅಂತ ಅವರನ್ನೇ ಕೇಳೋಣ. ನಮಸ್ತೆ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ಮೋದಿಜಿ. ಯಾಕೆ ಸರ್ ನರೇಂದ್ರ ಮೋದಿ ಅವರು? ನಮ್ಗೆ ಇಷ್ಟ ಅವ್ರು ಮೋದಿಜಿ ಅಂತ. ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿಜಿ ಚೆನ್ನಾಗಿರ್ಬೇಕು. ಸರ್ ನಿಮ್ಮ ಆಯ್ಕೆ ಯಾರು ಪ್ರಧಾನಿ? ನಮ್ದು ನರೇಂದ್ರ ಮೋದಿ ಸರ್. ನರೇಂದ್ರ ಮೋದಿ. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಸರ್ ನಮಗೆ ಸೇಮ್ ಈಗ ಎಲ್ಲದನ್ನು ಒಳ್ಳೇದೇ ಮಾಡಿದ್ದಾರೆ. ಈಗ ನಮ್ಮ ದೇಶ ಇಂಪ್ರೂವ್ ಆಗಿದೆ, ಹಾಗಾಗಿ ನಮಗೆ ಮೋದಿ ಅಂದ್ರೆ ಇಷ್ಟ. ದೇಶ ಚೆನ್ನಾಗಿರ್ಬೇಕು ಅಂದರೆ ಮೋದಿಜಿ ಬರಬೇಕು. ಮೋದಿಜಿ ಬಂದರೆ ದೇಶ ಚೆನ್ನಾಗಿರುತ್ತೆ, ನಮ್ಮ ದೇಶ ಉದ್ಧಾರ ಆಗುತ್ತೆ. ಬೇರೆ ದೇಶ ಕಂಪೇರ್ ಮಾಡಿದ್ರೆ ನಮ್ಮ ದೇಶ ಅವರಿಗೆ ಸಮಾನತೆ ಆಗಿದ್ದಾರೆ, ಒಂದು ಮಾದರಿಯಾದ ಸರ್ಕಾರವನ್ನು ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ನಮಗೆ ಅವರೇ ಬರಬೇಕು ಅಂತ ಆಸೆ, ಅವರೇ ಬರ್ತಾರೆ. ಈಗ ರಾಹುಲ್ ಗಾಂಧಿ ಅವರು ಕೂಡ ಇದಾರಲ್ವಾ, ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅಂತ ಅನ್ಸುತ್ತಾ ಇಲ್ವಾ ಪ್ರಧಾನಿ? ಅವರು ಪ್ರಧಾನಿ ಆಗುವಷ್ಟು ಮಟ್ಟಕ್ಕೆ ಬೆಳೆದಿಲ್ಲ ಸರ್, ಓಕೆನಾ. ಅವರು ನಮ್ಮ ದೇಶದವರೇ, ಬಟ್ ಅವ್ರು ಒಬ್ಬೊಬ್ರಿಗೆ ಒಂದು ಹುದ್ದೆ ಬಗ್ಗೆ ಒಂದು ಅಭಿಪ್ರಾಯ ಇರುತ್ತೆ, ಬಟ್ ಅವರು ಪ್ರಧಾನಿ ಆಗುವಷ್ಟು ಒಂದು ಮಟ್ಟಕ್ಕೆ ಬೆಳೆದಿಲ್ಲ. ನಮಸ್ತೆ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು? ಸರ್ ನಮ್ಮ ಮೋದಿನೇ. ಮೋದಿ ಅವರು. ಯಾಕೆ ಸರ್ ನರೇಂದ್ರ ಮೋದಿ ಅವರು? ಇದೇ ಒಂದು ದೇಶ ಚೆನ್ನಾಗಿರ್ತದೆ, ಸೇಫ್ಟಿ ಇರ್ತದೆ, ಒಳ್ಳೇದು ಸರ್. ಅವ್ರು ಇದು ಇರಬೇಕು ಚೆನ್ನಾಗಿ. ಇವಾಗ ಪಾಪ ಸೈನಿಕರು ಎಷ್ಟು ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಇಷ್ಟು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಅವ್ರಿಗೆ ಏನು ಕೊರತೆಗಳಿದ್ದಾವೆ, ಅವ್ರಿಗೆ ಏನೋ ಒಂದು ಜಾಕೆಟ್ ಆಗಲಿ ಏನಾರಾಗಲಿ, ಅವರು ವೀರಮರಣ ಹೊಂದಿದ್ರೆ ಅವರಿಗೆ ಫ್ಯಾಮಿಲಿ ಒಂದು ಸಹಾಯ ಮಾಡೋದು ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಹಂಗಾಗಿ ಪಾಪ ನಮ್ಮನ್ನು ಕಾಯ್ತಾರೆ ದೇಶದವರು, ಅವ್ರಿಗೋಸ್ಕರ ಅವ್ರು ಹೆಲ್ಪ್ ಮಾಡ್ತಾವೆ, ಎಲ್ಲ ಕ್ಷೇತ್ರದಲ್ಲೂ ಹೆಲ್ಪ್ ಮಾಡ್ತಾವ್ರೆ. ಸರ್ ನಿಮಗೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರಿಗೂ ಕೂಡ ಒಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ ಹೊಸ ಮುಖಗಳಿಗೆ ಪ್ರಧಾನಿಯಾಗಿ, ಅಥವಾ ಬೇಡ ಅವರೇ ಇರಲಿ? ಬೇಡ ಅನಿಸುತ್ತೆ ಸರ್. ಯಾಕೆಂತಂದರೆ ಇವಾಗ ರಾಹುಲ್ ಗಾಂಧಿ ಆಮೇಲೆ ಮುಂಚೆನೇ ನಾವು ನೋಡಿದ್ದೀವಿ, ಅವ್ರ ತಂದೆ ಅವ್ರ ತಾತ ಎಲ್ಲರದ್ದು ಆಳ್ವಿಕೆ ನಾವು ನೋಡಿದ್ದೀವಿ, ನಾವು ಮುಂಚೆನೂ ಅನುಭವಿಸಿದ್ದೀವಿ. ಇವಾಗ ನಮಗೆ ಎಲ್ಲನೂ ಚೆನ್ನಾಗಿದೆ, ಇವಾಗ ನಮ್ಗೆ ಯಾವುದೇ ರೀತಿಲಿ ಕೊರತೆ ಇಲ್ಲ. ನಮ್ಮ ದೇಶಕ್ಕೆ ನಮಗೆ ಸೇಫ್ಟಿ ಅನಿಸ್ತಾ ಇದೆ. ನಾವು ಹಿಂದೂಗಳು ಅಂತ ಹೇಳ್ಕೊಂಡು ಹೆಮ್ಮೆಯಿಂದ ಓಡಾಡೋ ಪರಿಸ್ಥಿತಿ ನಮಗೆ ನರೇಂದ್ರ ಮೋದಿ ಇದ್ದರೆ ಮಾತ್ರ ನಾವು ಇದು ಇರುತ್ತೆ. ಈಗ ರಾಮ ಮಂದಿರ ಆಗಲಿ ಇನ್ನೊಂದಾಗಲಿ ನಮಗೆ ಅದೆಲ್ಲ ನಮಗೆ ಅಡ್ವಾಂಟೇಜಸ್ ಇದೆ. ಸೊ ಯಾವುದೇ ರೀತಿಲಿ ನಮಗೆ ಮೋದಿ ಇದ್ದರೆ ನಮ್ಗೆ ಯಾವುದೇ ರೀತಿಲಿ ತೊಂದರೆ ಇರಲ್ಲ. ನಮ್ಮ ದೇಶದ ಇದರಿಂದ ಯೋಚನೆ ಮಾಡಿದರೆ ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಇದ್ದರೆ ನಾವು ಒಂದು ಒಳ್ಳೆ ರೀತಿಲಿ ನಾವು ಚೆನ್ನಾಗಿರ್ಬೋದು ಅನ್ನೋದು ನಮ್ಮ ಅನಿಸಿಕೆ. ನೀವು ಯಾಕೆ ಸರ್ ರಾಹುಲ್ ಗಾಂಧಿ ಅವರು ಬೇಡ ಅಂತೀರಾ ಪ್ರಧಾನಿ ಅಭ್ಯರ್ಥಿಯಾಗಿ? ಏನು ನಮ್ಗೆ ಅವ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್, ಮೋದಿ ಅಂದ್ರೆ ಇಷ್ಟ ನಮ್ಗೆ. ಓಕೆ, ನಿಮ್ಮ ಪ್ರಧಾನಿ ಆಯ್ಕೆ ಯಾರು? ನರೇಂದ್ರ ಮೋದಿ ಅವರೇ. ಏನಕ್ಕಂದ್ರೆ ಇವಾಗ ನೆಕ್ಸ್ಟ್ ಅವ್ರು ಬಂದ್ರೆ ಎಕನಾಮಿ ಥರ್ಡ್ ಪ್ಲೇಸ್ ಅಲ್ಲಿ ಬರ್ತೀವಿ. ಓಕೆ. ಫಸ್ಟು. ಸೆಕೆಂಡು ರಾಮ ಮಂದಿರ ಅಯೋಧ್ಯದಲ್ಲಿ ನಡೀತಾ ಇರೋದು. ಈ ಏನು ಬೇರೆ ಪಕ್ಷದವರು, ಅದಕ್ಕೆ ಬೇರೆ ಪಕ್ಷದವರು, ಆಮ್ ಆದ್ಮಿ ಪಾರ್ಟಿಯವ್ರು ಹೇಳ್ತಾರೆ, ಕಾಂಗ್ರೆಸ್ ಅವ್ರು ಹೇಳ್ತಾರೆ, ಅದೆಲ್ಲ ನಮಗೆ ಬೇಡ. ದೇವ್ರು ಎಲ್ಲರಿಗೂ ಒಂದೇ. ಸೆಕೆಂಡ್ ಬಂದ್ಬಿಟ್ಟು ಮೋದಿ ಈ ಇಡೀ ಇಂಡಿಯಾದಲ್ಲಿ ಎಷ್ಟು ಒಳ್ಳೇದು ಮಾಡಿದ್ದಾರೆ ಅದನ್ನ ಎಲ್ಲ ನೋಡೋಕೆ ಹೋದರೆ ಮೋದಿಯವರೇ ಮುಂದಕ್ಕೆ ಬರ್ತಾರೆ. ಕಾಂಗ್ರೆಸ್ ಅವ್ರು ಇಲ್ಲಿವರೆಗೂ ಏನಪ್ಪ ಮಾಡಿದ್ದಾರೆ? ಆ ಭರವಸೆ ಕೊಟ್ಟರು, ಈ ಭರವಸೆ ಕೊಟ್ಟರು, ಏನೇನೋ ಭರವಸೆಗಳು ಕೊಟ್ಟರು. ಎಲ್ಲಿ ಅಕ್ಕಿಗಳು ಎಲ್ಲಿ ಸಿಗ್ತೈತೆ, 2,000 ರೂಪಾಯಿ ಎಲ್ಲಿ ಸಿಗ್ತಾ ಇದೆ, ಯಾರಿಗೂ ಸಿಗ್ತಾ ಇಲ್ಲ. ಸಿಗ್ತಾ ಇರೋದು ಬರೀ 10%. 10%ಅಲ್ಲಿ ಇನ್ನು 90% ಎಲ್ಲೂ ಹೋದ್ರು ಸರ್ ಜನಗಳು. ಆ ಬಸ್ಸಲ್ಲಿ ನೋಡಿದ್ರೆ ಊರುಗಳಲ್ಲಿ ಮಕ್ಕಳಿಗೆ ಶಾಲೆಗೆ ಹೋಗುವಾಗ ನಾವು ರೀಲ್ಸಲ್ಲಿ ನೋಡ್ತೀವಿ, ಒಂದೊಂದು ರೀಲ್ಸಲ್ಲಿ ಆ ಮಕ್ಕಳಿಗೆ ಹತ್ತುವಾಗ
ಬಿದ್ದು ಎಷ್ಟೋ ಜನ ಹೋಗಿದ್ದಾರೆ. ಆಕ್ಸಿಡೆಂಟ್ ಆಗುತ್ತೆ, ಏನೇನೋ ಆಗುತ್ತೆ. ಇದೆಲ್ಲ ನಮಗೆ ಬೇಕಾ? ಈ ಸ್ಕೀಮ್ಗಳೆಲ್ಲ ಬೇಕಾ? ಮೋದಿ ಅವರು ಇದಕ್ಕಿಂತ ಮುಂಚೆನೇ ಎಲ್ಲ ಸ್ಕೀಮ್ಗಳು ಕೊಟ್ಟಿದ್ದಾರೆ, ಅದು ಉಪಯೋಗಿಸ್ಕೊಳ್ಳಿಲ್ಲ. ಇವಾಗ ಜನಗಳು ಬಂದ್ಬಿಟ್ಟು ಇದನ್ನ ಪುಕ್ಸಟೆಗೆ ತೊಗೊಂಡು ಇವಾಗ ಅನುಭವಿಸ್ತಾ ಇರೋದು ನಾವುಗಳು. ಇವಾಗ ರೇಷನ್ ನೋಡಿ, ಒಂದು ಅಂಗಡಿಗೆ ಹೋಗಿ, ಒಂದು ರೇಷನ್ ಬೆಲೆನೇ ಜಾಸ್ತಿ ಆಗಿದೆ. ಒಂದು ಹಾಲು 20 ರೂಪಾಯಿ ಇದ್ದಿದ್ದು 20 ರೂಪಾಯಿಂದ 25 ರೂಪಾಯಿ. ಎಲ್ಲಿಂದ ಎಲ್ಲಿಗೋ ಏರಿಸ್ಬಿಟ್ರು. ಸರ್, ಇದೆಲ್ಲ ನೋಡ್ಕೊಂಡು ಕೂತ್ಕೊಬೇಕಾ? ಒಂದ್ರಲ್ಲಿ ಬಿಟ್ಟರೆ ಒಂದ್ರಲ್ಲಿ ತೊಗೊಳಕ್ಕಾಗ್ತಿಲ್ಲ. ಇವಾಗ ಅಕ್ಕಿ ಬೆಲೆನೇ ಇನ್ನೂ ಮೇಲಕ್ಕೆ ಏರ್ಬಿಟ್ಟೈತೆ. 60 ನಾವು ತೊಗೊತಾ ಇದ್ದಿದ್ದಾಗ 35 ರೂಪಾಯಿ, ಇವಾಗ ಇವ್ರುಗಳು ತೊಗೊತಾ ಇದ್ದಿದ್ದಾಗಲೇ 25 ರೂಪಾಯಿ ಸರ್. ಇವಾಗ ನಾವುಗಳು ತೊಗೊತಾ ಇರೋದು 60, 65, 70 ರೂಪಾಯಿವರೆಗೂ ಇದೆ. ಏನು ಸರ್ ಜೀವನ ಮಾಡೋದು? ಇವಾಗ ಒಂದು ಕೊತ್ತಂಬರಿ ತೊಗೊಬೇಕಂದ್ರೇನು ಅಷ್ಟು ಬೆಲೆ ಇದೆ ಇವತ್ತಿನ ದಿನ. ಇನ್ನೇನು ಮಾತಾಡೋದಾಗುತ್ತೆ? ಸರಿ ಸರ್, ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಈಗೇನು ಅಭಿವೃದ್ಧಿ ಕಂಡಿದ್ದೀರಾ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾಣ್ತೀರಾ ಅಂತ ಭರವಸೆ ಇದೆಯಾ? ಹಾಗೇನೆ ಏನೆಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಸರ್, ಅವರು ಬಂದೇ ಬರ್ತಾರೆ. ಈ ನಿರೀಕ್ಷೆಗಳು ಅವ್ರು ಎಷ್ಟು ನಿಜವಾಗ್ಲೂ ಮಾಡಿದಾರೋ ಅಯೋಧ್ಯದಲ್ಲೇ ನೋಡಿ. ಇವಾಗ ಅಲ್ಲೇ ರಾಮಂದು ಎಷ್ಟೋ ವರ್ಷದಿಂದ ಫೈಟ್ ನಡೀತಾ ಇತ್ತು. ಕಾಂಗ್ರೆಸ್ ಅವ್ರು ಮಾಡಿಲ್ದಿರೋದು ಮೋದಿಯವ್ರು ಮಾಡಿದ್ದಾರೆ. ಅಲ್ಲಿ ಏರ್ಪೋರ್ಟ್ ಆಗಿರ್ಬೋದು, ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ನೋಡಿ ಹೈವೇಗಳು ಎಷ್ಟು. ಇವಾಗ ಇಲ್ಲಿಂದ ಬೆಂಗಳೂರಿಂದ ಮೈಸೂರಿಗೆ ಹೈವೇಗಳಾಗಿಲ್ವಾ ಸರ್? ಎಷ್ಟೋ ಕಿಲೋಮೀಟ್ರ್ ದೂರಕ್ಕೆ. ಆಮೇಲೆ ಇನ್ನು ನೋಡೋಕೆ ಹೋದರೆ ಸುಮಾರಾಗಿದೆ ಸರ್, ಹೇಳ್ಬೋದು ಸುಮಾರಿದೆ. ಅದಕ್ಕೆ ಒಂದು ದಿನ ಹೇಳ್ಬೋದು. ಈ ಮಾತಲ್ಲಿ ನಾನು ಇಷ್ಟು ಹೇಳ್ಬಿಟ್ಟು ಮುಗಿಸ್ತೀನಿ. ಸರ್, ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂದರೆ ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಮತ್ತೊಮ್ಮೆ ಆಯ್ಕೆ ಆದರೆ ಈಗ ನೀವೇನು ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದೆಲ್ಲ ಈಡೇರುತ್ತೆ ಅಂತ ಅನ್ಸುತ್ತೆ? 100% ಈಡೇರುತ್ತೆ. 100% ಈಡೇರುತ್ತೆ. ಯಾಕೆಂದರೆ ಮಾದರಿ ನಾಯಕ. ನೆಕ್ಸ್ಟು ವಾಜಪೇಯಿ ಅವ್ರು ಬಿಟ್ಟರೆ ಇವರೇ ಮಾದರಿ ನಾಯಕರು. 100% ನಾವೇನು ನಮ್ಮ ಯೂತ್ಸು, ನಾವು ಇವಾಗ ನೋಡಿ, ನಾವು ಎಷ್ಟೋ ಟ್ಯಾಕ್ಸ್ ಕಟ್ತೀವಿ ಕೆಲವು ಹೇಳ್ಬೋದು, ಬಟ್ ನಾವು ಕಟ್ತೀವಿ. ಏನಕ್ಕೋಸ್ಕರ ಕಟ್ತೀವಿ? ದೇಶಕ್ಕೋಸ್ಕರ ಕಟ್ತಾ ಇದ್ದೀವಿ, ದೇಶ ಚೆನ್ನಾಗಿಂದ ಕಟ್ತಾ ಇದ್ದೀವಿ. ನಮ್ಮ ಯೂತ್ಸು ಎಲ್ಲ ನಾವು ಮಾತಾಡೋದು ಏನಂದರೆ 100% ನಮ್ಮ ನಾಯಕ ಮೋದಿಜಿ ಅವ್ರು ಬಂದರೆ 1000 ಪಟ್ಟು ಕೆಲಸ ಆಗುತ್ತೆ. ದೇಶ ನಾವು ನಂಬರ್ 1 ಸ್ಥಾನದಲ್ಲಿರ್ತೀವಿ ಆರ್ಥಿಕವಾಗಿ. ಸರ್, ನಿಮ್ಮ ನಿರೀಕ್ಷೆಗಳು ರೀಚ್ ಆಗುತ್ತೆ ಅನ್ಸುತ್ತಾ, ತಲುಪುತ್ತೆ ಅನ್ಸುತ್ತಾ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಆಗುತ್ತೆ ಸರ್? ಯಾಕಂದರೆ ಇವಾಗ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ನಾವು ಈಗ ಸಮ್ ಕೈಂಡ್ ಆಫ್ ಬಿಸ್ನೆಸ್ ಮ್ಯಾನ್ಗಳದ್ದು ಏನಿದೆ ದುಡ್ಡುಗಳು, ಟ್ಯಾಕ್ಸ್ಗಳು, ಅದನ್ನೆಲ್ಲ ತೊಗೊಂಡೋಗಿ ಬೇರೆಯವ್ರಿಗೆ ಏನೋ ಭಾಗ್ಯಗಳು ಅದು ಇದು ಭಾಗ್ಯಗಳು ಅಂತ ಹೇಳ್ಬಿಟ್ಟು ಅದು ದುಡ್ಡನ್ನು ಸುಮ್ಮನೆ ಪೋಲ್ ಮಾಡ್ತಾರೆ. ಸೊ ಅದು ನಮಗೆ ಯಾವುದು ನಿಯತ್ತಾಗಿ ಯಾರು ಟ್ಯಾಕ್ಸ್ ಅಮೌಂಟ್ ಕಟ್ಬಿಟ್ಟು ಕರೆಕ್ಟಾಗಿ ಎಲ್ಲ ವ್ಯವಹಾರ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಯಾವುದೇ ರೀತಿಲಿ ಬೆನಿಫಿಟ್ಸ್ ಸಿಗಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಬೇರೆಯವ್ರಿಗೆ ಸುಮ್ಮನೆ ಜಸ್ಟ್ ಬೇರೆ ಯೂಸ್ ಇಲ್ಲದೆ ಇರೋಂಥ ಭಾಗ್ಯಗಳಾಗಲಿ, ಯೂಸ್ ಇಲ್ಲದೆ ಇರೋಂಥ ಫ್ರೀ ಬಸ್ಸುಗಳಾಗಲಿ, ಈ ಥರ ಸ್ಕೀಮ್ಗಳನ್ನು ಕೊಟ್ಬಿಟ್ಟು ದೇಶದ ಜನರನ್ನ ಕೆಲಸ ಮಾಡದೇ ಇರೋ ಥರ ಕೆಲಸ ಮಾಡಿಬಿಡ್ತಾರೆ ಅವರು. ಅಂದರೆ ಏನಾಗುತ್ತೆ ಅಂದರೆ, ಈಗ ಎಲ್ಲನೂ ಫ್ರೀಯಾಗಿ ಸಿಗಬೇಕಾದ್ರೆ ನಾನು ಯಾಕೆ ಕೆಲಸ ಮಾಡಲಿ? ಮನೇಲೇ ಕೂತ್ಕೊಂಡ್ರೆ ಅದು 2000 ರೂಪೀಸ್ ಬರುತ್ತೆ, ಅದು ಬರುತ್ತೆ, ಬಸ್ ಫ್ರೀ ಓಡಾಡೋದಕ್ಕೆ ಬಸ್ ಬರುತ್ತೆ, ಅಕ್ಕಿ ಸಿಗುತ್ತೆ, ನನಗೆ ಬೇಳೆ ಸಿಗುತ್ತೆ, ಎಲ್ಲ ಫ್ರೀಯಾಗಿ ಕೊಡಬೇಕಾದ್ರೆ ಕೆಲಸ ಮಾಡೋದಕ್ಕೆ ಯಾರೂ ಮುಂದೆ ಬರಲ್ಲ ಸರ್. ಅದರಿಂದಾಗಿ ಆ ದೇಶದ ಆರ್ಥಿಕ ವ್ಯವಸ್ಥೆ ಏನಾಗುತ್ತೆ ಅದು ಕುಂಠಿತವಾಗಿ ಹಾಗೇ ಆಗುತ್ತೆ. ಸೊ ಅದೇ ನಮ್ಮ ಮೋದಿ ಗೌರ್ಮೆಂಟ್ ಇತ್ತು ಅಂತಂದರೆ ಆ ರೀತಿಲಿ ಯಾವುದೇ ರೀತಿಲಿ ಫ್ರೀಯಾಗಿ ಆ ಥರ ಸ್ಕೀಮ್ಗಳನ್ನ ಅವ್ರು ಕೊಡೋಲ್ಲ. ಅವ್ರು ಕೊಡೋದು ಒಂದೇ ಸ್ಕೀಮ್ಗಳು ಏನು ಅಂತಂದರೆ, ನೀವು ಬಿಸ್ನೆಸ್ ಮಾಡ್ತೀರಾ, ನಾವು ನಿಮಗೆ ಬಿಸ್ನೆಸ್ ಲೋನ್ ಕೊಡ್ತೀವಿ. ಮುದ್ರಾ ಸ್ಕೀಮಲ್ಲಿ 2.5 ಲಕ್ಷ, 5 ಲಕ್ಷ, 10 ಲಕ್ಷ. ಇನ್ನು PMEGP ಅಂತ ಇದೆ, ಪ್ರಧಾನ ಮಂತ್ರಿ ಯೋಜನೆಯಲ್ಲಿ. ಆ PMEGPಯಲ್ಲಿ ನೀವು ಏನಾದರೂ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂದರೆ 25 ಲಕ್ಷ, 50 ಲಕ್ಷವರೆಗೂ ಅವರು ಲೋನ್ ಪ್ರೊವೈಡ್ ಮಾಡ್ತಾರೆ. ಅಂದರೆ ಸ್ವಂತವಾಗಿ ನೀವು ಉದ್ಯೋಗ ಮಾಡಿ ನೀವು ಏನಾದರೂ ಜೀವನ ಮಾಡಿ ಅನ್ನೋದಕ್ಕೆ ಅವರು ಒಂದು ಅಡಿಪಾಯ ಕೊಡ್ತಾರೆ ಅವರು. ಅಂದರೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಈಗ ಇವರೆಲ್ಲ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಏನಂತಂದರೆ ಆ ಥರದ ಕೆಲಸಗಳನ್ನು ಯಾವುದನ್ನು ಸಪೋರ್ಟ್ ಮಾಡಲ್ಲ. ಅವರು ಓನ್ಲಿ ಬರೀ ಫ್ರೀಯಾಗಿ ಏನಾದರೂ ಕೊಟ್ಬಿಟ್ಟು ಅವರು ವೋಟ್ ಬ್ಯಾಂಕಿಂಗ್ಗೋಸ್ಕರ ಬರೀ ಓಟ್ಗೋಸ್ಕರ ಮಾಡ್ತಾರೆ. ಆಮೇಲೆ ಯಾವುದು ಕಮಿಟ್ಮೆಂಟ್ಗಳನ್ನ ಇವಾಗ ಮಾಡಿರೋದನ್ನ ಅದನ್ನು ಎಲ್ಲನೂ ಚೇಂಜಸ್ ಅವರು ಆಮೇಲೆ ತಮಗೆ ಅನುಕೂಲಕ್ಕೆ ತಕ್ಕಂತೆ ಅವ್ರು ಚೇಂಜ್ ಮಾಡಿಬಿಡ್ತಾರೆ. ಈಗ ಕರೆಂಟ್ ಬಿಲ್ಲೇ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಈಗ ಕರೆಂಟ್ ಬಿಲ್ಲು ನಮಗೆ ಒಬ್ಬರಿಗೆ ಫ್ರೀ ಕೊಡೋದಕ್ಕೆ ಇನ್ನೊಬ್ಬರಿಗೆ ಜಾಸ್ತಿ ಕರೆಂಟ್ ಬಿಲ್ ಹಾಕ್ಕೊಟ್ರು. ಸೊ ಅದರಿಂದ ನಮ್ಮ ದುಡ್ಡನ್ನೇ ಅವರು ಇನ್ನೊಬ್ರಿಗೆ ಕೊಡ್ತಾರೆ. ಅಂದರೆ ಈ ಕೆಲಸ ಮಾಡೋರ ದುಡ್ಡನ್ನು ತೆಗೆದು ಹೋಗಿ ಮನೇಲಿ ಕೂತಿರೋರಿಗೆ ಫ್ರೀಯಾಗಿ ಕೊಡೋಕ್ಕೆ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ. ಸೊ ಈ ಮೋದಿ ಗೌರ್ಮೆಂಟ್ ಇತ್ತು ಅಂದರೆ ಆ ಥರ ಪರಿಸ್ಥಿತಿಗಳು ನಮಗೂ ಉದ್ಭವ ಆಗಲ್ಲ ಅಷ್ಟೇ.
ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಬರಲಿ ಅಂತಿದ್ದೀರಾ, ಆದರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಮುಂಚಿಂದನೂ ಇರುವಂಥ ಒಂದು ಕಪ್ಪು ಚುಕ್ಕೆ ಅಂದರೆ ಇದೊಂದು ಕೋಮುವಾದಿ ಸರ್ಕಾರ ಅಂತ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಸರ್ ಇದ್ರ ಬಗ್ಗೆ ಕೋಮುವಾದಿ ಸರ್ಕಾರ ಅಂತ ಏನಿಲ್ಲ. ಇವಾಗ ನಾರ್ಮಲ್ ಆಗಿ ನಾವು ಹೌದು, ಭಾರತ ಹೇಳ್ತಾರೆ. ಅಂತಂದ್ರೆ ಹಿಂದೂ ದೇಶ. ಸೊ ನಾವು ಹಿಂದೂಗಳಿಗೆ ಸಪೋರ್ಟ್ ಮಾಡ್ದೇನೆ, ಈಗ ನಮ್ಮ ಮನೇಲಿ ನಾನು ನಮ್ಮ ಮನೆಯವ್ರನ್ನ ಸಪೋರ್ಟ್ ಮಾಡ್ದೇನೆ ಬೇರೆಯವ್ರನ್ನ ನಾನು ಯಾಕೆ ಸಪೋರ್ಟ್ ಮಾಡಲಿ ಸರ್? ಈಗ ಮೋದಿ ಅಂದರೆ ಹಿಂದೂ ಅಂದರೆ ಹಿಂದೂಗಳಿಗೆ ಸಪೋರ್ಟ್ ಮಾಡೋದು ಕಾಮನ್ ಆಗಿ ಅವರು. ಸೊ ಅದನ್ನು ಬೇರೆ ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊತಾ ಇದ್ದಾರೆ. ಇವನ್ ಅವರು ಮೋದಿ ಅವರು ಬೇರೆ ಮುಸ್ಲಿಮ್ಗೂ ಸಪೋರ್ಟ್ ಮಾಡಿದ್ದಾರೆ. ಇವಾಗ ಅವ್ರದ್ದು ತಲಾಕ್ ಸಿಸ್ಟಮ್ ಆಗಲಿ, ಅವ್ರದ್ದು ಇನ್ನು ಕೆಲವೊಂದು 370 ಅದು ಎಲ್ಲ ಮಾಡಿದರು, ಕೆಲವೊಂದು ಥಿಂಗ್ಸ್ನೆಲ್ಲ ಅವರು ರಿಮೂವ್ ಮಾಡಿದ್ರು. ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಈವನ್ ಮುಸ್ಲಿಮ್ಸ್ಗೂ ಒಳ್ಳೆಯದಾಗಿದೆ. ಬಟ್ ಈಗ ಎಲ್ಲ ಮುಸ್ಲಿಮ್ಸು ಕೆಟ್ಟವರಿಲ್ಲ, ಎಲ್ಲ ಮುಸ್ಲಿಮ್ಸ್ಗೂ ಅದು ಅಂದರೆ ಲೈಕ್ ಮೋದಿಯವರು ವಿರೋಧನೂ ಇಲ್ಲ. ಇಲ್ಲಿ ಕೆಲವೊಂದು ಮುಸ್ಲಿಮ್ಸು ಮಾತ್ರ ಅದನ್ನು ಬೇರೆಯವ್ರಿಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಅದನ್ನು ಮೋದಿ ವಿರುದ್ಧ ತಿರುಗೋ ಥರ ಮಾಡ್ತಾರೆ. ವೋಟ್ ಬ್ಯಾಂಕಿಂಗೋಸ್ಕರ ಅವ್ರು ಕೆಲವೊಂದು ಸಪೋರ್ಟ್ಗಳು ಕೊಡ್ತಾರೆ. ಅಷ್ಟೇ ಬಿಟ್ಟರೆ ಯಾವುದೇ ರೀತಿಯಲ್ಲಿ ಕೋಮುವಾದಿ ಸರ್ಕಾರ ಅನ್ನೋದು ಏನೂ ಇಲ್ಲ ಸರ್. ನಮ್ಮ ದೇಶದಲ್ಲಿ ಎಲ್ಲ ಕ್ಯಾಸ್ಟ್ ಅವರು ಇದ್ದಾರೆ, ಎಲ್ಲ ರಿಲಿಜಿಯನ್ ಅವ್ರಿಗೂ ಮೋದಿ ಸಪೋರ್ಟ್ ಮಾಡಿದ್ದಾರೆ. ಆ ಥರ ಏನು ಅವ್ರೇನು ಚರ್ಚ್ ಹೊಡೆದಾಕಿಲ್ಲ, ಮಸೀದಿ ಹೊಡೆದಾಕಿಲ್ಲ. ಎಲ್ಲ ಕಡೆನೂ ಎಲ್ಲರಿಗೂ ಸ್ವತಂತ್ರವಾಗಿ ಸಮಾನವಾಗಿ ಅವ್ರು ಎಲ್ಲರಿಗೂ, ಈಗ ನೀವು ಮಸೀದಿನೂ ರನ್ ಮಾಡ್ಬೋದು, ಪ್ರೇಯರ್ ಮಾಡುವ, ಈಗ ಚರ್ಚ್ಗಳಲ್ಲಿ ಪ್ರೇಯರು ಮಾಡ್ಬೋದು. ಎಲ್ಲದಕ್ಕೂ ಅವರು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಮಾಡಿಲ್ಲ ಯಾರನ್ನು. ಅವ್ರ ಪಾಡಿಗೆ ಅವರು ಎಲ್ಲರಿಗೂ ಸಮಾನವಾಗಿ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸರ್, ನರೇಂದ್ರ ಮೋದಿ ಅವರ ಸರ್ಕಾರ ಜಾತಿವಾದಿ ಅಥವಾ ಕೋಮುವಾದಿ ಸರ್ಕಾರ ಅನ್ನೋದ್ರ ಬಗ್ಗೆ? ಇಲ್ಲ ಸರ್, ಯಾವುದೇ ಜಾತಿ ಕೋಮುವಾದಿ ಆ ಥರ ಇಲ್ಲ. ಏಕೈಕ ವ್ಯಕ್ತಿ ಒಂದು ಭಾರತಕ್ಕೆ ಸಿಕ್ಕಿರುವಂಥ ವಜ್ರ ಅಂದರೆ ನರೇಂದ್ರ ಮೋದಿಜಿ. ಅವರು ಈ ಜಾತಿ ಆ ಜಾತಿ ನೀವು ಹಿಂಗೇನಿಲ್ಲ, ದೇಶ ಚೆನ್ನಾಗಿರ್ಬೇಕು, ದೇಶಕ್ಕೋಸ್ಕರ ಓಡಾಡಬೇಕು. ದೇಶ ಚೆನ್ನಾಗಿತ್ತು ಅಂತಂದರೆ ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲ ಜಾತಿಯವರು ಕೂಡ ಸೈನಿಕರಿದ್ದಾರೆ, ಎಲ್ಲ ಇದರಲ್ಲೂ ಸ್ಟೇಟ್ ಅವರು ಸೈನಿಕರಿದ್ದಾರೆ. ಎಲ್ಲ ಒಂದೇ, ಭಾರತ್ ಮಾತಾ ಕಿ ಜೈ ಅಷ್ಟೇ. ಬಟ್ ಮನುಷ್ಯನ ಒಂದು ಅಂದರೆ ಇವಾಗ ಹೆಂಗೆ ಹೇಳ್ತೀನಿ ಅಂದರೆ, ಇವಾಗ ಪ್ರಧಾನಮಂತ್ರಿಗೆ ಒಂದು ಸ್ಥಾನ ಇದೆ, ಆ ಗಡಿಸತೆ ಇರಬೇಕು. ಪ್ರಧಾನಮಂತ್ರಿ ಮಾತಾಡೋ ಚಾಲುಕ್ಯತೆ ಇರಬೇಕು. ರಾಹುಲ್ ಗಾಂಧಿಗೆ ಆ ಥರ ಇಲ್ಲ. ರಾಹುಲ್ ಗಾಂಧಿಗೆ ಆ ಥರ ಇಲ್ಲ. ಅವ್ನು ನೋಡಿದ್ರೆ ಪಪ್ಪು ಅಂದರೆ ಪಪ್ಪು. ಒಂಥರ ಹೆಂಗಂದರೆ ಚಿಕ್ಕ ಮಗು ಥರ ಮಾತಾಡ್ತಾನೆ. ಆಮೇಲೆ ಮೋದಿ ಥರ ಯಾರೂ ಬರಲ್ಲ. ನೆಕ್ಸ್ಟು ಮೋದಿ ಬಿಟ್ಟರೆ ಯೋಗಿ ಆದಿತ್ಯನಾಥ್ ಮಿನಿಸ್ಟರ್ ಆಗ್ಬೋದು, ನಮ್ಮ ಅನಿಸಿಕೆ. ಅವರಾದ್ರೇನು ಇನ್ನು ಮುಂದಕ್ಕೆ ನಮ್ಮ ದೇಶ ಚೆನ್ನಾಗಿರುತ್ತೆ, ನಂಬರ್ 1 ಸ್ಥಾನಕ್ಕೆ ಬರುತ್ತೆ. ಇವಾಗ ಏನಕ್ಕಂದರೆ, ಇವಾಗ ನೋಡಿ, ನೀವೇ ಎಲ್ಲಾದರೂ ಬೇರೆ ಕಡೆ ಊರ ಕಡೆ ಹೋದರೆ ಒಂದು ಹಳ್ಳಿಗಳಲ್ಲಿ ಗ್ಯಾಸ್ಗಳು ಇರಲಿಲ್ಲ, ಅವರು ಒಲೆಯಲ್ಲಿ ಮಾಡ್ತಾಯಿದ್ರಂತೆ. ನನಗೂ ಇದು ಸುಮಾರು ಗೊತ್ತಿರಲಿಲ್ಲ. ಇಲ್ಲಿ ಮೋದಿ ಅವ್ರದ್ದು ಸ್ವಲ್ಪ ನಾನು ವೀಡಿಯೋಸು ಮತ್ತು ಏನೇನೋ ನೋಡಿದಾಗ ರೀಲ್ಸಲ್ಲಿ ಸ್ವಲ್ಪ ನಾನು ರೀಲ್ಸಲ್ಲಿ ಜಾಸ್ತಿ ನೋಡಿದ್ದೀನಿ. ಅದನ್ನು ನಾನು ರಿಯಲಾಗಿ ಇವಾಗ ಸ್ವಲ್ಪ ನೋಡಿದ್ದೀನಿ. ಮೋದಿಯವ್ರ ಭಾಷಣ ಕೊಡುವಾಗ ಅವ್ರು ಮಾತಾಡೋದು ನೋಡಿ ಸರ್. ಇವಾಗ ಅವ್ರು ಏನೋ ಮಾತಾಡ್ತಾ ಇರಬೇಕಂದ್ರೆ ಎಷ್ಟು ಸೈಲೆಂಟಾಗಿರ್ತಾರೆ. ಅವ್ರು ಮಾತಾಡೋಕ್ಕೇ ನಮಗೆ ಮಾತು ಕೇಳೋಕ್ಕೂ ಖುಷಿ ಆಗುತ್ತೆ. ಆಮೇಲೆ ಅವರು ಇವಾಗ 3rd ಪ್ಲೇಸಲ್ಲಿ ಎಕನಾಮಿಯಲ್ಲಿ ಬರ್ತಾ ಇದೆಯಲ್ಲ, ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಫಸ್ಟಲ್ಲಿ ಬರಬೇಕಂತನೂ ನನಗೆ ತುಂಬ ಆಸೆ ಇದೆ. ಮೋದಿಯವ್ರು ಮುಂದೆ ಬಂದೇ ಬರ್ತಾರೆ, ಈ ದೇಶಕ್ಕಿನ್ನ ಒಳ್ಳೆಯದು ಆಗುತ್ತೆ. ಈ ಏನು ಸಿದ್ದರಾಮಯ್ಯ ಸ್ಕೀಮ್ಗಳಿದೆ ಅದಕ್ಕೆಲ್ಲ ಕಡಿವಾಣ ಹಾಕ್ತಾರೆ. ಇದಕ್ಕೆ ಒಳ್ಳೇದು ಮಾಡೇ ಮಾಡ್ತೀವಿ. ನಾವೆಲ್ಲ ಜೈ ಶ್ರೀರಾಮ್ ಅಂತ ಹೇಳ್ತೀವಿ. 22ನೇ ತಾರೀಕು ನಾವು ಬಿಡಲ್ಲ. ಅಯೋಧ್ಯೆಗೆ ಹೋಗೋಕ್ಕಾಗಲಿಲ್ಲ ಅಂದ್ರೂ ನಾವು ಇಲ್ಲಿಂದಾನೇ ಜೈ ಶ್ರೀರಾಮ್ ಅಂತ ಹೇಳ್ತೀವಿ. ಮನೆಯಲ್ಲೇ ರಾಮಂಗೆ ಪೂಜೆ ಮಾಡ್ತೀವಿ. ಆವತ್ತಿನ ದಿನ ಏನೇನು ಮಾಡಬೇಕೋ ಅದನ್ನ ಎಲ್ಲ ಮಾಡ್ಕೊತೀವಿ ಸರ್.